ಹಾಯ್ ಎಲ್ರಿಗೂ ನಮಸ್ತೆ. ಏನಪ್ಪ ಹಿಂಗಿದ್ದಾಳೆ ಇಷ್ಟರಾದ್ರು ಅಂತ ಅಂದ್ಕೋಬೇಡಿ. ಮಂತ್ರಾಲಯಕ್ಕೆ ಟ್ರಿಪ್ ಹೋಗಿದ್ದ ಕಾರಣ ಅಲ್ಲಿ ಜರ್ನಿ ನಿದ್ದೆ ಬರಲಿಲ್ಲ. ಸೊ ನಿದ್ದೆ ಇದ್ದಿದ್ದ ಕಾರಣ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ಸೊ ಆದರೂ ಸ್ವಲ್ಪ ಇವತ್ತು ಲೇಟಾಗಿದ್ದೆ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಲೇಟಾಗಿ ಹೋಗಿ ಜಾಯಿನ್ ಆಗಿ ಅಡುಗೆ ಮಾಡಿ ಊಟ ಮಾಡ್ತಿದ್ದ ಗ್ಯಾಪಲ್ಲಿ ನನ್ನ ಮಗಳು ತೋಟಕ್ಕೆ ಬಂದುಬಿಟ್ಟಿದ್ದಾಳೆ. ಯಾಕೆ ಅಂದರೆ ಮೊನ್ನೆ ಮಳೆ ಬಂತು. ಸೊ ಮಳೆ ಬಂದಿದ್ದಕ್ಕೆ ನಮ್ಮಲ್ಲಿ ಉಕ್ಕೆ ಹೊಡೆಯೋಣ ಅಂತ ಬಂದಿದ್ದರು ನಮ್ಮ ಮನೆಯವರು. ಆದರೆ ಇವಳು ಅವ್ರ ಜೊತೆಗೆ ಬಂದುಬಿಡಲ್ಲ ಅಪ್ಪಾಜಿ ಜೊತೆ ಅಂತ ಹೇಳ್ಬಿಟ್ಟು. ಆವಾಗ ನಾನು ಕರ್ಕೊಳ್ಳೋಣ ಅಂತ ಬಂದೆ. ಇಲ್ಲೇನೋ ನನಗೊಂದು ಸಿಕ್ತು. ಏನು ಅಂತಾರೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಅದರ ಜೊತೆಗೆ ಏನು ಅಂತಂದಿದ್ದಕ್ಕೆ ಸಿಗೋದಕ್ಕೆ ಒಂದು ಕಾರಣನೂ ಹೇಳಿದ್ರು. ಇದರಲ್ಲೇನೋ ಒಂದು ಸತ್ಯ ಇದೆ ಅಂತ ನಮ್ಮ ಮನೆಯವರು. ಆ ಸತ್ಯ ಏನು, ಅದು ಏನು ಸಿಕ್ತು ನೋಡುವ ಬನ್ನಿ. ನನ್ನ ಮಗಳು ನನ್ನ ಮಗ ಎಲ್ಲಲ್ಲೇ ಅಟ್ಯಾಕ್ ಮಾಡಿಬಿಡ್ತಾರೆ ಅಲ್ಲಿಗೆ ಹೋಗಿ. ಸೊ ತೋರಿಸ್ತೀನಿ ಬನ್ನಿ ಏನಂತ. ನೋಡಿರ್ಬೋದು ನೀವು ಕೂಡ. ನೋಡಿ ಇವೇ ಅವು ಪಕ್ಷಿ ಮೊಟ್ಟೆ. ಇದು ಯಾವ ಪಕ್ಷಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಮ್ಮ ಮನೇಲಿ ಕೂಡ ಕೇಳಿದೆ, ಅವ್ರಿಗೂ ಗೊತ್ತಿಲ್ಲ ಅಂತಂದರು. ಸೊ ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂತಂದರೆ ಇದರಲ್ಲೇನು ಸ್ಪೆಷಾಲಿಟಿ ಇದೆ ಅಂತಂದರೆ, ಈ ಮೊಟ್ಟೆ ಏನು ಇಟ್ಟಿದ್ದ ಈ ಸ್ಪಾಟಲ್ಲಿ ಬೋರ್ವೆಲ್ ಕೊರೆಸಿದ್ರೆ ಖಂಡಿತ 100% ನೀರು ಬೀಳುತ್ತೆ. ಅಂದರೆ ನೋಡಿ, ಇದೆ ಆ ತಾಯಿ ಹಕ್ಕಿ. ಈ ಕಡೆ ದೂರದಲ್ಲಿ ಗಂಡು ಹಕ್ಕಿ ಇದೆ. ಇದರ ತಂದೆ ಅಂತ ಹೇಳಿದ್ರು. ಯಾಕೆಂದರೆ ದೂರ ಅದೇ ಕಾಯ್ತಾ ಕೂತ್ಕೊಂಡೈತೆ. ಇದು ಅಲ್ಲೇ ಹಾರಾಡ್ತೈತೆ. ನನ್ನ ಮೊಟ್ಟೆಗೆ ಏನಾದ್ರು ಅಪಾಯ ಮಾಡ್ತಾರೋ ಇಲ್ವೋ ಅಂತ ನೋಡ್ತಾ ಐತೆ ಪಾಪ ಅಕ್ಕಿ. ಸೊ ಇದನ್ನು ಮನೆಯವರು ಹೇಳಿದ್ರು, ಈ ಥರ ಟೆಸ್ಟ್ ಮಾಡಿದ್ರೆ ಒಂದನ್ನು ಫ್ಲ್ಯಾಟಾಗಿ ಇಕ್ಕಿ ಒಂದು ಸ್ಟ್ರೈಟ್ ಮೊಟ್ಟೆ ಇಟ್ಟು ಮತ್ತೆ ಅದನ್ನ ಫ್ಲ್ಯಾಟ್ ಮೊಟ್ಟೆ ಇಕ್ಕಿದ್ರೆ ಮಧ್ಯದ ಸ್ಟ್ರೈಟ್ ಇರೋ ಮೊಟ್ಟೆ ತಿರುಗುತ್ತೆ ಅಂತೆ. ತಿರುಗಿದ್ರೆ 100% ನೀರು ಬೀಳುತ್ತೆ ಆ ಸ್ಪಾಟಲ್ಲಿ ಅಂತಂದರು. ಅದು ನನಗೆ ಸ್ಟ್ರೈಟಾಗಿ ಹೆಂಗೆ ಹಿಡಿಯೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬೇಕಂದರೆ ಗೊತ್ತಿರೋ ಹಿಡ್ಕೊಂಡಿದ್ರೆ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೋಬೋದಿತ್ತೇನೆ, ಅವ್ರ ಕೈಲೇನೋ ತಿರುಗಿಸಿ. ಬಟ್ ನನಗೆ ಹಿಡ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ನಮ್ಮ ಮನೇಲಿ ಹೇಳಿದ್ರು, ಆ ರೀತಿ ಹಿಡ್ಕೊಂಡೆ. ಸೊ ನೋಡ್ತಾ ಇರ್ಬೋದು, ಮೊಟ್ಟೆ ಚೆನ್ನಾಗಿ ತಿರುಗ್ತಾ ಇದೆ. ಸೊ ನೋಡಿ, ಇದು ಯಾವ ವೈಜ್ಞಾನಿಕತೆ ಅಂತ ಹೇಳ್ಬೋದು. ಈ ಪ್ರಕೃತಿ ಇದು ನಿಯಮ ಅಂತ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಯಾವುದು ದುಡ್ಡು ಹಾಳು ಮಾಡಿಕೊಂಡು ಅವ್ರ ಕೈ ಚಮತ್ಕಾರದ ಮುಖಾಂತರ ನಮಗೆ ಸುಳ್ಳು ಹೇಳಿ ಬೋರ್ ಕೊರೆಸಿ ಫೇಲ್ ಆಗೋದಕ್ಕಿಂತನೂ ಈ ಪ್ರಕೃತಿ ತೋರಿಸೋದು ಖಂಡಿತ ನಿಜ ಅಂತ ನಂಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅದು ಮಧ್ಯದ ಮೊಟ್ಟೆ ತಿರುಗ್ತಾ ಇದೆ ಅಂತ. ನನಗೂ ಒಂಥರ ಆಶ್ಚರ್ಯ ಅನಿಸ್ಬಿಡ್ತು. ನಮ್ಮನೇಲಿ ಎಲ್ಲೂ ನೋಡಿದ್ರಂತೆ. ಅದಕ್ಕೆ ಒಂದ್ಸಲ ಟ್ರೈ ಮಾಡುವ ಅಂತ ಅಂದ್ಕೊಂಡೆ ನಾನು. ಅದು ಎಕ್ಸ್ಪೆರಿಮೆಂಟು ಅದು ಸಕ್ಸಸ್ ಅನ್ನಿಸ್ತು. ನೋಡಿ, ಈ ಥರ ಇಟ್ಟೋದ್ರಿಂದ ಇಲ್ಲಿ ಖಂಡಿತ 100% ನೀರು ಬೀಳುತ್ತೆ ಅಂತಂದರು. ಸೊ ನಾವೆಲ್ಲ ನೀರು ತುಂಬ ಕೊರೆಸ್ಬಿಟ್ಟಿದ್ದೀವಿ. ಸೊ ಅವಶ್ಯಕತೆ ಇಲ್ಲ. ಬಟ್ ಯಾಕೆ ಇಲ್ಲಿ ಮೊಟ್ಟೆ ಅಲ್ಲೇ ಇಟ್ಟೆ, ಯಾಕೆಂದರೆ ಪಾಪ ಅದು ಅಕ್ಕಿ ಮೊಟ್ಟೆ ತಾಯಿ ಅಕ್ಕಿ ತಿರುಗ್ತಾನೆ ಇದೆ. ನಮಗೆ ಅಪಾಯ ಮಾಡ್ತಾರೆ ಅಂತ. ಸೊ ನಮ್ಮ ಮನೆಯವ್ರು ಅಲ್ಲಿ ಉಕ್ಕೆ ಹೊಡೆಯಲ್ಲ, ಆ ಜಾಗ ಬಿಡ್ತೀನಿ ಪಾಪ ಅಲ್ಲಿ ಬರಲಿ ಅಂತ ಸುಮ್ಮನೆ ಬಂದು. ಸೊ ಯಾಕೆ ಹೇಳ್ತಾರೆ ಮೊಟ್ಟೆ ತಗೊಂಡ್ಬರುವ ಅಂತ ಹೇಳ್ತಿದ್ದಾಳೆ. ಅದು ಅಳುತ್ತೆ, ನನ್ನ ಮೊಟ್ಟೆಗಳು ಯಾರು ತಗೊಂಡೋಗಿದ್ದಾರೆ ಅಂತ ಅಳುತ್ತೆ. ಅಳ್ಬೇಕಾ ಹೇಳು. ಅದಕ್ಕೆ ಅದಕ್ಕೆ ನೋವಾಗಲ್ವಾ ಅಂತ ಪುಟಾಣಿ ಪಾಪಗಳು ಬರ್ತವೆ, ಚಿಕ್ಕವು ಇಷ್ಟಿಷ್ಟು ಪುಟಾಣಿಗಳು. ಅವು ಬಂದಾಗ ಅವರ ಅಮ್ಮ ಮಕ್ಕಳನ್ನ ಹಿಡ್ಕೊಂಡು ಹಾರೋಗುತ್ತೆ. ಅದಕ್ಕೆ ತಾಂಡೋಗ್ಲಿ ಪಾಪ ಅಲ್ವಾ, ಅದಕ್ಕೆ ತಗೋಬಾರ್ದು ಅವನ್ನ. ತಗೊಂಡ್ರೆ ಅದು ಅಳುತ್ತಲ್ಲ ಪಕ್ಷಿ ಅಳ್ಳ. ಮತ್ತೆ ಅಯ್ಯೋ, ಮೊಟ್ಟೆ ತಿನ್ನಬಾರ್ದು, ಅವನು ತಿನ್ನಬಾರ್ದು, ಕೋಳಿ ಮೊಟ್ಟೆ ತಿನ್ನಬೇಕು. ನಾನು ಸುಮ್ಕಿರು ಆಯಿತಾ. ಸರಿ, ಬಾಯ್ ಮಾಡು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಇದು ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ಸೊ ಅದು ಅಕ್ಕಿ ಹೆಸರು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಮ್ಮ ಅಮ್ಮನ ಕೇಳಿದಾಗ ಕಿಟ್ರನ್ ಅಕ್ಕಿ ಅಂತೇನೋ ಅಂದರು. ಸೊ ಅದ್ರ ಎಕ್ಸಾಕ್ಟ್ ನೇಮ್ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಚಮತ್ಕಾರ ನಿಮ್ಗೇನು ಅನ್ನಿಸ್ತು, ಇಷ್ಟ ಆಯಿತಾ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.